ಎಸ್, ಇನ್ನು ಬೀದರ್ನಲ್ಲಿಯೂ ಕೂಡ ಇವತ್ತು ಗಣೇಶ್ ಮಹಾಮಂಡಳದ ವತಿಯಿಂದ ಕೆಲವು ಪ್ರಮುಖರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಬೀದರ್ನ ಕೆಲವೊಂದು ಪ್ರಮುಖರು, ಅದರಲ್ಲಿ ವಿಶೇಷವಾಗಿ ಕೆಲವೊಂದು ಪ್ರಶ್ನೆಗಳನ್ನು ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ನಿಮ್ಮ ಮುಂದಿಡುವಂಥ ಪ್ರಯತ್ನ ಮಾಡ್ತಾ ಇದೆ. ಹಿಂದೂಗಳು ಬಹುಸಂಖ್ಯಾತರು ಇರುವ ಭಾರತದಲ್ಲಿ ಗಣೇಶೋತ್ಸವ ಆಚರಣೆಗೆ ಅಡ್ಡಿ ಏಕೆ ಅಂತ ಅಲ್ಲಿರುವಂಥವರು ಪ್ರಶ್ನೆ ಮಾಡಿದ್ದಾರೆ. ಎರಡನೇದು, ವಿಸರ್ಜನೆ ನಡೆಯುವಾಗ DJ ಬಂದ್ ಮಾಡುವ ನಿರ್ಣಯ ತೆಗೆದುಕೊಂಡು ಭಯದ ವಾತಾವರಣ ಸೃಷ್ಟಿಸಿದವರು ಯಾರು ಅಂತ. ಮೂರನೇದು, ಗಣೇಶನನ್ನು ನೋಡಲು ಬಂದ ಲಕ್ಷಾಂತರ ಜನಗಳಿಗೆ ಉತ್ತರ ನೀಡುವವರು ಯಾರು. ಲಕ್ಷಾಂತರ ಜನ ಬಂದಿಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಮಾರ್ಗ ಮಧ್ಯೆ ಗಣೇಶನನ್ನು ತಡೆಯಲು ಕಾರಣವೇನು ತಿಳಿಸಬೇಕಂತ ಪ್ರಶ್ನೆ ಮಾಡಿದ್ದಾರೆ. ಜಿಲ್ಲಾಡಳಿತಕ್ಕೆ ಹೀಗೆ ಸಾಲು ಸಾಲು ಪ್ರಶ್ನೆಗಳ ಸುರಿಮಳೆಯನ್ನು ಮಾಡಿದ್ದಾರೆ. ಮತ್ತು ಇನ್ನೊಂದು ಸ್ಪಷ್ಟವಾಗಿ ಹೇಳಿದ್ದಾರೆ, ಕೆಲವೊಬ್ಬರು ಅವರಿಗೆ ಅಲ್ಲಿ ಬಂದಂಥವರಿಗೆ ಪ್ರಚೋದನೆಯನ್ನು ನೀಡಿದ್ದಾರೆ. ಏನು ಕೈಗೆ ಬಳೆ ಹಾಕ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಸನ್ನೆ ಮಾಡಿದ್ದಾರೆ ಅಂತ ಅಲ್ಲಿರುವಂಥವರ ಪ್ರಮುಖರು ಹೇಳಿದ್ದಾರೆ. ಆದರೆ ಇದಕ್ಕಿಂತಲೂ ಮೊದಲು ಒಂದು ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸರು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಜಿಲ್ಲೆಯ ಎಲ್ಲ ಗಣೇಶ್ ಮಹಾಮಂಡಳದ ವತಿಯಿಂದ ಒಂದು ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಒಂದು ಸಮಯ ಕೂಡ ನಿಗದಿ ಮಾಡಲಾಗಿತ್ತು ಅಂತ ಹೇಳ್ತಿದ್ರು. ಅದೇ ರೀತಿ ಏನು ಕೆಲವೊಂದು ನಿಯಮಗಳನ್ನು ಪಾಲಿಸುವಂತೆ ಪೊಲೀಸ್ ಇಲಾಖೆಯು ಕೂಡ ಒಂದು ಅಧಿಸೂಚನೆ, ಒಂದು ಮನವಿ, ಏನೋ ಒಂದು ತಿಳ್ಕೊಳ್ಳಿ ಅದನ್ನು ಹೊರಡಿಸಿತ್ತು. ಇಲ್ಲಿ ಹಿಂದೂಗಳು ಬಹುಸಂಖ್ಯಾತರಿರುವ ಭಾರತದಲ್ಲಿ ಗಣೇಶ ವಿಸರ್ಜನೆ ಗಣೇಶೋತ್ಸವಕ್ಕೆ ಅಡ್ಡಿ ಯಾಕೆ? ಯಾರಪ್ಪನ ಆಸ್ತಿ ಅಲ್ಲ, ಭಾರತ ಭಾರತೀಯರ ಆಸ್ತಿ. ಯಾವ ಹಬ್ಬಕ್ಕೂ ಯಾರು ಅಡೆತಡೆ ಪಡಿಸುವ ಹಾಗಿಲ್ಲ. ಮುಸ್ಲಿಮರು ಅವ್ರ ಹಬ್ಬವನ್ನು ಸುಗಮವಾಗಿ ಆಚರಣೆ ಮಾಡ್ಕೊಳ್ಳಿ, ಅಭ್ಯಂತರವಿಲ್ಲ. ಹಿಂದೂಗಳು ಕೂಡ ಅವರ ಹಬ್ಬವನ್ನು ಸುಗಮವಾಗಿ ಆಚರಣೆ ಮಾಡಿಕೊಳ್ಬೇಕು. ಯಾರೇ ಅಡ್ಡಿಪಡಿಸಿದ್ರು ಅದು ತಪ್ಪಾಗತ್ತೆ. ಆದರೆ ಕಾನೂನು ಬಾಹಿರವಾಗಿ ಆಚರಣೆ ಮಾಡ್ತೀನಿ ಅಂದರೆ ನಮ್ಮಂಥ ದೊಡ್ಡ ಮೂರ್ಖರು ಯಾರಲ್ಲ. ಕಾನೂನಿನ ಚೌಕಟ್ಟಿನೊಳಗೆ ಆಚರಣೆ ಮಾಡಿ. ಪೊಲೀಸ್ ಇಲಾಖೆ ಏನೊಂದು ಟೈಮ್ ಕೊಟ್ಟಿತ್ತು ಅದರ ಒಳಗೆ ತಾವು ಆಚರಣೆಯನ್ನು ಮಾಡಬೇಕಿತ್ತು. ಆದರೆ ಎಲ್ಲೋ ಸಮಯ ಮೀರಿದೆ ಅನ್ನೋ ಒಂದು ಕಾರಣಕ್ಕೆ ಅವ್ರು ಮಾಡಿದ್ದಾರೆ. ಆದರೆ ಯಾವುದೇ ವೈಯಕ್ತಿಕ ಇಲ್ಲ ಅಂತ ಈಗಾಗಲೇ ಹೊರ ಬರ್ತಾ ಇದೆ. ಆದರೆ ಕೆಲವೊಬ್ಬರು ಪ್ರಚೋದನೆಯನ್ನು ನೀಡಿದ್ದಾರೆ. ಪ್ರಚೋದನೆ ನೀಡಿದವರಿಗೆ ನಾನು ಒಂದು ಮಾತು ಹೇಳ್ತೀನಿ, ನೀವು ಇವತ್ತು ಪ್ರಚೋದನೆ ನೀಡಿದ್ದೀರಾ, ನಾಳೆನೂ ಪ್ರಚೋದನೆ ನೀಡಿದ್ದೀರಾ. ಆದರೆ ಪ್ರಚೋದನೆಯನ್ನು ಅವ್ರು ಹೆಂಗೆ ಸ್ವೀಕಾರ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಒಂದು ವೇಳೆ ನೀವು ಮಾಡಿರುವಂಥ ಪ್ರಚೋದನೆಯನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಿ ಏನಾದರೂ ಅವರು ಕೂಡ ಪ್ರತಿಕ್ರಿಯೆ ನೀಡಿದರೆ ಬೀದರ್ನಲ್ಲಿ ತುಂಬ ಕಾನೂನು ವ್ಯವಸ್ಥೆ ಹದಗೆಡ್ತಾ ಇತ್ತು. ಆದರೆ ಗಣೇಶ್ ಮಂಡಳಿಯಲ್ಲಿರುವವರು ತುಂಬ ತಾಳ್ಮೆಯಿಂದ ವರ್ತನೆ ಮಾಡಿದ್ದಾರೆ. ಅವರಿಗೂ ಕೂಡ ನಾವು ಈ ಒಂದು ವಿಷಯದಲ್ಲಿ ಅವರ ಒಂದು ತಾಳ್ಮೆಗೆ ನಾವು ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತೀವಿ. ಹಾಗಂತ ಇವರು ಪ್ರಚೋದನೆ ಮಾಡೋದು ಬೇಡ, ಇವರು ಪ್ರತಿಕ್ರಿಯೆ ನೀಡೋದು ಬೇಡ. ಕಾನೂನಿನ ಚೌಕಟ್ಟಿನೊಳಗೆ ಬೀದರ್ ಗಣೇಶ್ ಮಹಾಮಂಡಳಿ ನಡೀಲಿ. ಇನ್ನೂ ಹೆಚ್ಚಿನ ಉತ್ಸಾಹ ಸಂಭ್ರಮದಿಂದ ಗಣೇಶಾಚರಣೆ ಬೀದರ್ನಲ್ಲಿ ಆಗಲಿ. ಆದರೆ ಇಲ್ಲಿ ಯಾವ ರಾಜಕಾರಣಿಗಳಿಗೂ ಕೂಡ ಗಣೇಶ ಮಹಾಮಂಡಳದವರು ಆಸ್ಪದವನ್ನು ಕೊಡಬಾರ್ದು. ಅದು BJPಗನ್ನೇ ಇರಲಿ, ಕಾಂಗ್ರೆಸ್ಸಿಗರನ್ನೇ ಇರಲಿ, JDSನವನ್ನೇ ಇರಲಿ. ಅವರು ಗಣೇಶನ ಪೂಜೆ ಮಾಡಲಿಕ್ಕೆ ಬರಲಿ, ಅಭ್ಯಂತರವಿಲ್ಲ. ಕಾಂಗ್ರೆಸ್ನವರು ಬರಲಿ, BJPಗರು ಬರಲಿ, JDSನವರು ಬರಲಿ, ಆಮ್ ಆದ್ಮಿದವರು ಬರಲಿ, MIMನವರು ಬರಲಿ, ಯಾರೇ ಬರಲಿ. ಆದರೆ ಗಣೇಶನ ಹೆಸರು ಹೇಳಿ ರಾಜಕಾರಣ ಮಾಡುವವರನ್ನು ದೂರ ಸರಿಸಬೇಕು ಬೀದರ್ನ ಜನರು. ಹಾಗಂತ ಗಣೇಶ ಚತುರ್ಥಿನೇ ನಾವು ಆಚರಣೆ ಮಾಡೋಕೆ ಬಿಡಲ್ಲ ಅಂದರೆ ಅಂಥವರ ವಿರುದ್ಧ ಕೂಡ ಎಲ್ಲ ಹಿಂದೂಗಳು ಒಂದಾಗಿ ಹೋರಾಟ ಮಾಡಬೇಕು. ಆದರೆ ಸುಮ್ಮನೆ ಕಾನೂನಿನ ಚೌಕಟ್ಟಿನೊಳಗೆ ಎಲ್ಲನೂ ನಡೀಲಿ. ಕಾನೂನಿನ ಚೌಕಟ್ಟು ಮೀರಿದರೆ ಅವರ ವಿರುದ್ಧ ಕ್ರಮ ಆಗಲಿ. ಅದು ಹಿಂದೂಗಳೇ ಇರಲಿ, ಮುಸ್ಲಿಮರೇ ಇರಲಿ. ಆದರೆ ಹಿಂದೂಗಳ ಹಬ್ಬಕ್ಕೆ ಈ ರೀತಿ ಪದೇ ಪದೇ ಅಡೆತಡೆ ಒಡ್ಡುವುದು ಇಲ್ಲಿಗೆ ನಿಲ್ಲಬೇಕು. ನಿಲ್ಲದಿದ್ದರೆ ಎಲ್ಲ ಹಿಂದೂಗಳು ಒಗ್ಗಟ್ಟಿನಿಂದ ಪ್ರದರ್ಶನವನ್ನು ಮಾಡಿ ನಿಮ್ಮ ಶಕ್ತಿ ಏನು ಅಂತ ಅವರಿಗೆ ತೋರಿಸುವಂತಹ ಕೆಲಸಕ್ಕೆ ನೀವೆಲ್ಲರೂ ಮುಂದಾಗಬೇಕು. ಇಲ್ಲ ಅಂದರೆ ಬಹುಸಂಖ್ಯಾತರಿರುವಂಥ ಭಾರತದಲ್ಲಿ ಮುಂದಿನ ದಿನಗಳಲ್ಲಿ ಗಣೇಶ ಚತುರ್ಥಿಯೇ ಆಚರಣೆ ಮಾಡೋದು ಮುಂದಿನ ದಿನಗಳಲ್ಲಿ ಕಷ್ಟಕರವಾಗುತ್ತೆ. ಆದರೆ ಬಾಲಗಂಗಾಧರ್ ತಿಲಕ್ ಅವರು ಒಂದು ಸ್ಪಷ್ಟ ಉದ್ದೇಶವನ್ನು ಇಟ್ಟುಕೊಂಡು ಈ ಜಯಂತಿಗೆ ಮುನ್ನುಡಿಯನ್ನು ಬರೆದಿದ್ದರು. ಬ್ರಿಟಿಷರ ವಿರುದ್ಧ ಹೋರಾಡಬೇಕು, ಭಾರತೀಯರಲ್ಲೂ ಏಕತೆಯಿಂದ ಒಗ್ಗೂಡಿ ಜಯಂತಿಯನ್ನು ಆಚರಿಸಬೇಕು ಅಂತ. ಆ ಸಂದರ್ಭದಲ್ಲಿ ಮುಸ್ಲಿಮರು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದರು. ಆದರೆ ಇಂದಿನ ಮುಸ್ಲಿಮರು ಕೂಡ ಗಣೇಶ ಜಯಂತಿಯಲ್ಲಿ, ಗಣೇಶ ಚತುರ್ಥಿಯಲ್ಲಿ ಕೂಡ ಅವರು ಕೂಡ ಸಾಥ್ ಕೊಡಬೇಕು. ಇವರು ಕೂಡ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡಿ ಸದೃಢ ದೇಶ ನಿರ್ಮಾಣಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು. ಇಲ್ಲ ಅಂದರೆ ದೇಶದ ಕತೆ
ಒಡೆದೊಡೆದು ನಾವು ಕೂಡ ಸಣ್ಣ ಸಣ್ಣ ರಾಜ್ಯಗಳಲ್ಲಿ ಹೆಂಗೆ ಹೊಡೆದಿದ್ದೀವಲ್ಲ ಹಂಗೆ ಒಡೆದು ಹೋಗೋ ಪರಿಸ್ಥಿತಿ ದೇಶಕ್ಕೆ ಬರಬಾರ್ದು, ಅದು ಬರೋದು ಇಲ್ಲ. ನಾವೆಲ್ಲರೂ ಹಿಂದೂ ಮುಸ್ಲಿಮರು ಭಾರತದ ಎಲ್ಲರೂ ಒಗ್ಗಟ್ಟಿನಿಂದ ಇದ್ದೇವೆ. ನಮ್ಮ ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ, ನಮ್ಮ ಕಾನೂನು ಗಟ್ಟಿಯಾಗಿದೆ. ಹಾಗಾಗಿ ರಾಜಕಾರಣ ದೇವರ ಹೆಸರು ಹೇಳಿ ರಾಜಕಾರಣ ಮಾಡೋರಿಗೆ ಆಸ್ಪದವನ್ನು ಕೊಡಬಾರ್ದು. ಅದು ಕಾಂಗ್ರೆಸ್ನವರೇ ಇರಲಿ, BJPಗರೇ ಇರಲಿ.